ಹಾಯ್ ಹಲೋ ನಮಸ್ಕಾರ. ಅಶ್ವವೇಗ ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಗುರುಪ್ರಸಾದ್. ವೀಕ್ಷಕರೇ, ನಮ್ಮ ಮುಂದೆ ಇತ್ತೀಚೆಗೆ ಸಾಕಷ್ಟು ಘಟನೆಗಳು ನಡೀತಾ ಇವೆ. ಅದು ಒಳ್ಳೆಯದಾಗಿರಬಹುದು, ಕೆಟ್ಟದ್ದಾಗಿರಬಹುದು. ಸಮಾಜ ಅದನ್ನು ಸಮಾನವಾಗಿ ಸ್ವೀಕರಿಸ್ತಾ ಇದೆ. ಒಳ್ಳೆಯದರಿಂದ ಎಚ್ಚೆತ್ತುಕೊಳ್ತಾ ಇದೆ, ಕೆಟ್ಟದ್ರಿಂದನೂ ಕೂಡ ಎಚ್ಚೆತ್ತುಕೊಳ್ತಾ ಇದೆ. ಸಮಾಜ ತಿದ್ದಿ ನಡಿಬೇಕಾದ್ರೆ ಒಳ್ಳೆಯ ವಿಚಾರಗಳನ್ನು ನಾವು ಸ್ವೀಕರಿಸಬೇಕು, ಕೆಟ್ಟ ವಿಚಾರಗಳನ್ನು ನಾವು ತ್ಯಜಿಸಬೇಕು. ಇತ್ತೀಚಿನ ದಿನದಲ್ಲಿ ಒಂದು ವಿಡಿಯೋ ವೈರಲ್ ಆಗಿದ್ದು, ನಾವೆಲ್ಲ ಅಂದ್ಕೊಳ್ತಾ ಇದ್ವಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಗುರು ಅಂತಂದರೆ ನಮಗೆ ದಾರಿ ತೋರಿಸುವಂತಹ ದೀಪ ಅಂತ ಅಂದ್ಕೊಳ್ತಾ ಇದ್ವಿ. ಆದರೆ ಈ ಒಂದು ಎಕ್ಸಾಂಪಲ್ ಇದಕ್ಕೆ ಅಪಭ್ರಂಶವಾಗಿದೆಯಾ ಅನ್ನುವಂಥ ಮಾತು ಅಥವಾ ದೃಷ್ಟಿ ನಮಗೆ ಕಂಡು ಬರ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಒಂದು ವೇದಾಧ್ಯಯನ ಸಂಸ್ಥೆಯಲ್ಲಿ ನಡೆದಿರುವಂತಹ ಈ ಘಟನೆ ನಿಜಕ್ಕೂ ಎಲ್ಲರೂ ತಲೆ ತಗ್ಗಿಸುವಂತಹ ಘಟನೆ. ಶಿಕ್ಷಕ ಅಂದರೆ ಏನು? ನಮಗೆ ಗೊತ್ತಿಲ್ಲದನ್ನು ಕಲಿಸುವವನು, ದಾರಿ ತೋರಿಸುವವನು, ಭವಿಷ್ಯದ ರಕ್ಷಣೆ ಮಾಡುವಂಥವನು, ಭವಿಷ್ಯವನ್ನು ಕಟ್ಟುವಂಥವನು ಅಂತ. ಆದರೆ ಇಂಥ ಒಂದು ಸಂಸ್ಥೆಯಲ್ಲಿ ನಡೆದಿರುವಂತಹ ಘಟನೆ ನಿಜಕ್ಕೂ ನಾವೆಲ್ಲರೂ ಕೂಡ ಮರುಕ ಪಡಬೇಕು ಆ ಮಗುವಿನ ಬಗ್ಗೆ. ಜೊತೆಗೆ ಈ ಥರದ ಘಟನೆಗಳನ್ನು ಮುಂದೆ ಆಗದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಯಾಕೆ ಅಂತಂದರೆ, ನೀವು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಸೊ ಯಾವ ರೀತಿಯಾಗಿ ಆ 9 ವರ್ಷದ ಬಾಲಕ, ಆತನಿಗೆ ಇನ್ನಿಲ್ಲದ ಹಾಗೆ ಟಾರ್ಚರ್ ಅಂತ ಹೇಳ್ತೀವಿ, ಅಥವಾ ಅದನ್ನು ಯಾವ ರೀತಿಯಾಗಿ ಬಣ್ಣಿಸಬೇಕು ಅಥವಾ ಯಾವ ರೀತಿಯಾಗಿ ಅದನ್ನು ತೆಗಳಬೇಕೋ ಗೊತ್ತಾಗ್ತಾ ಇಲ್ಲ. ಕಾಲಿನಿಂದ ಒದ್ದು ಆತನ ಒಂದೇ ಒಂದು ನಡೆಸಿದಂತಹ ಕೃತ್ಯಕ್ಕೆ ಒಂದು ಫೋನ್ ಕರೆ ಬೇರೆ ನಂಬರ್ನಿಂದ ಮಾಡಿದ್ದಕ್ಕೆ ಈ ಪರಿಯಾದಂತಹ ಶಿಕ್ಷೆಯನ್ನು ಆ ಶಿಕ್ಷಕ ಕೊಡ್ತಾನೆ ಅಂತಂದರೆ ನಿಜಕ್ಕೂ ಆ ವೀರೇಶನ ವೀರಾವೇಶ ಆ ಪುಟ್ಟ ಬಾಲಕನ ಮುಂದೆನಾ? ಪ್ರಶ್ನೆ ಆಗುತ್ತಲ್ವಾ, ಮನಸ್ಸು ಕದಡುತ್ತಲ್ವ, ಆತ ಕೈಗೆ ಸಿಕ್ಕಿದ್ರೆ ಏನು ಮಾಡಬೇಕು ಅಂತ ಅನಿಸುತ್ತಲ್ವ ನಮಗೆ. ಖಂಡಿತ ಈ ಥರದ್ದು ಘಟನೆಗಳು ನಡೀಬಾರ್ದು. ಶಿಕ್ಷಕರು ಸಾಕಷ್ಟು ಜನ ನಿಮಗೆ ಗೊತ್ತಿದೆ, ನಿಮ್ಮ ಶಿಕ್ಷಕರಾಗಿರಬಹುದು, ಬಹಳ ದೊಡ್ಡ ಎಕ್ಸಾಂಪಲ್ಸ್ ಇರ್ತಾರೆ. ಆ ರೀತಿ ನಾವು ಆಗಬೇಕಪ್ಪ, ಅವ್ರ ಹಾಗೆ ನಾವು ಬದುಕಬೇಕಪ್ಪ, ಅವರ ಹಾದಿಯನ್ನು ನಾವು ಅನುಸರಿಸಬೇಕಪ್ಪ ಅಂತ ಸಾಕಷ್ಟು ಮಂದಿ ಅಂದ್ಕೊಂಡಿರ್ತೀವಿ. ಹಾಗೆಯೇ ಜೀವನದಲ್ಲಿ, ಸಮಾಜದಲ್ಲಿ ನಾವು ಆ ನಡೆಯನ್ನು ಅನುಸರಿಸಿರ್ತೀವಿ. ಆದರೆ ಇಂತಹ ಒಂದು ಕೆಟ್ಟ ಎಕ್ಸಾಂಪಲ್ ಅದು ಕೆಟ್ಟದಾಗಿಯೇ ಉಳ್ಕೊಂಡ್ಬಿಡುತ್ತೆ. ನೋಡಿ, ಈ ಥರದ ಎಕ್ಸಾಂಪಲ್ ಇದೇನು ಮೊದಲನೇದಲ್ಲ. ಬೇರೆ ಬೇರೆ ದೇಶಗಳಲ್ಲಿ ಅಥವಾ ಬೇರೆ ಬೇರೆ ಊರುಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಥರ ಘಟನೆಗಳು ಅಲ್ಲಲ್ಲಿ ನಡೀತಾ ಇದ್ದಾವೆ. ಆದರೆ ಈ ಘಟನೆ ನಡೆದಿರೋದು ಈಗಲ್ಲ, ಆದರೆ ವೈರಲ್ ಆಗಿರೋದು ಮಾತ್ರ ಈಗ. ಈ ಘಟನೆ ನಡೆದಿರೋದು ಸುಮಾರು 1 ವರ್ಷಗಳ ಹಿಂದೆ ಅನ್ನುವಂತಹ ದಾಖಲೆಯನ್ನು ಕೂಡ ಇದೀಗ ಒಬ್ಬರು ಬಿಡುಗಡೆ ಮಾಡಿದ್ದಾರೆ. ಬನ್ನಿ, ಅವ್ರು ಏನು ಹೇಳಿದ್ದಾರೆ ಈ ಒಂದು ಘಟನೆಯ ಬಗ್ಗೆ ನೋಡಿ. ನೀವೀಗೇನು ನೋಡ್ತಿದ್ದೀರಿ, ಈ ವಿಡಿಯೋ 1 ವರ್ಷ ಹಳೆಯದ್ದು ಮತ್ತು ಆ ಘಟನೆ ನಡೆದು ತುಂಬ ದಿನ ಆಗಿ ಈಗ ಅದು ವಿಡಿಯೋ ವೈರಲ್ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಬಟ್ ಆದರೂ ಕೂಡ ಅದು ಘಟನೆ ಸತ್ಯಾಧಾರಿತ ಆಗಿರೋದ್ರಿಂದ ಪೊಲೀಸ್ ಇಲಾಖೆಗೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ತುರ್ತಾಗಿ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ನಾನು ಬೆಳಗ್ಗೆನೇ ಸೂಚನೆಯನ್ನು ಕೊಟ್ಟಿದ್ದೆ. ಈಗ ನನಗಿರೋ ಮಾಹಿತಿ, ಇಲಾಖೆಯವರು, ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದವರು ಕೊಟ್ಟಿರೋ ಮಾಹಿತಿಯಂತೆ ರಾತ್ರಿ ಈಗಾಗಲೇ ಅದು FIR ಆಗಿದೆ. ಆ ವ್ಯಕ್ತಿಯನ್ನ ಆತ ನಾಪತ್ತೆ ಆಗಿದ್ದ. ಆ ವ್ಯಕ್ತಿಯನ್ನು ಈಗಾಗಲೇ ಕಲಬುರಗಿಯಲ್ಲಿ ಪೊಲೀಸರು ಬಂಧಿಸಿ ಕರ್ತರ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಪೊಲೀಸರು ಕೊಟ್ಟಿದ್ದಾರೆ. ನೋಡಿ, ಈ ಘಟನೆ ಆತನಿಗೆ 100% ಕಾನೂನಾತ್ಮಕ ಏನು ಕ್ರಮ ಆಗಬೇಕು ಅದಾಗತ್ತೆ, ಶಿಸ್ತು ಕ್ರಮ ಆಗತ್ತೆ. ನಾವು ಗಮನಿಸಬೇಕಾಗಿರುವಂಥದ್ದು, ಪ್ರತಿ ಶೈಕ್ಷಣಿಕ ಸಂಸ್ಥೆಯಲ್ಲೂ ಕೂಡ ಮಕ್ಕಳ ರಕ್ಷಣೆ ಆದ್ಯತೆ ಆಗಬೇಕು. ನೋಡಿದ್ರಲ್ಲ, ಯಾರು ಏನೇ ಆಗಲಿ ಈ ಥರದ ಶಿಕ್ಷೆಯನ್ನು ಕೊಡುವಂಥದ್ದು ನಿಜಕ್ಕೂ ಯಾರೂ ಕೂಡ ಒಪ್ಪುವಂತಹದ್ದಲ್ಲ. ಒಂದು ಸಭ್ಯ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ಒಬ್ಬ ವಿದ್ಯಾರ್ಥಿಯನ್ನು ರಕ್ಷಣೆ ಮಾಡಿ ಶಿಕ್ಷಕ ಆತನನ್ನು, ದೇಶವನ್ನು ಕಟ್ಟಬೇಕಾಗತ್ತೆ. ಆದರೆ ಈ ಥರದ ಒಂದು ಕುಕೃತ್ಯ, ಕ್ರುಯಾಲಿಟಿ ಅಂತ ಹೇಳ್ತೀವಿ, ಇದು ಕ್ರುಯಾಲಿಟಿಯ ಪರಾಕಾಷ್ಠೆ, ಕ್ರೌರ್ಯದ ಪರಾಕಾಷ್ಠೆ. ಇದರ ಬಗ್ಗೆ ಪೊಲೀಸ್ ಇಲಾಖೆ ಕೂಡ ಮಾತನಾಡಿದೆ. ಸೊ ಅವರೇನು ಹೇಳಿದ್ದಾರೆ ನೋಡಿ. ವಿಡಿಯೋನಲ್ಲಿ ಒಬ್ಬ ಸ್ಟೂಡೆಂಟ್ನ ಒಬ್ಬ ಟೀಚರ್ ಹೊಡೆದು ಬಡಿದು ಹಿಂಸೆ ಮಾಡೋದು ಕಂಡು ಬರುತ್ತದೆ. ಈ ಒಂದು ವಿಡಿಯೋ ಬಗ್ಗೆ ನಮ್ಮ ನಾಯಕನಹಟ್ಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ದಾಖಲಾಗಿದೆ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಟೆಂಪಲ್ ಎಕ್ಸಿಕ್ಯೂಟಿವ್ ಆಫೀಸರ್ ಈ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಪ್ರಕಾರ ವಿಡಿಯೋದಲ್ಲಿರುವಂಥ ಘಟನೆ ಗುರು ತಿಪ್ಪೇರುದ್ರ ಸ್ವಾಮಿ ವೇದ ಪಾಠಶಾಲದಲ್ಲಿ ನಡೆದಿದೆ.
ಅದು ಯಾವಾಗ ನಡೆದಿದೆ ಅಂತ ಗೊತ್ತಾಗಲಿಲ್ಲ, ಬಟ್ ಅದೇ ಪ್ಲೇಸಲ್ಲಿ ನಡೆದಿದೆ ಮತ್ತು ಅದರಲ್ಲಿ ಹಲ್ಲೆ ಮಾಡಿರುವಂಥ ಟೀಚರ್ ವೀರೇಶ್ ಎಂಬುವರು ಅಂತ ಕಂಪ್ಲೇಂಟ್ ದಾಖಲಾಗಿದೆ. ಸೊ ಈ FIR ದಾಖಲು ಮಾಡಿ ನಾವು ಈಗಾಗಲೇ ವಿಡಿಯೋನಲ್ಲಿ ಅಸಾಲ್ಟ್ ಮಾಡಿರುವಂಥ ಟೀಚರ್ ವೀರೇಶ್ ಅನ್ನೋರನ್ನು ಕಲಬುರಗಿಯಲ್ಲಿ ವಶಕ್ಕೆ ಪಡ್ಕೊಂಡಿದ್ವಿ. ಅವರನ್ನು ವಿಚಾರ ಮಾಡಿ ನಾವು ಕೋರ್ಟ್ ಮುಂದೆ ಹಾಜರುಪಡಿಸ್ತೇವೆ. ಸುಮಾರು ತಿಂಗಳ ಹಿಂದೆ ನಡೆದಿದೆ ಅಂತ ನಮಗೆ ಗೊತ್ತಾಗಿದೆ. ಘಟನೆ ನಡೆದಾಗ ಯಾವುದೂ ಕೂಡ ಕಂಪ್ಲೇಂಟ್ ಬಂದಿಲ್ಲ. ಆವಾಗ ಯಾರೂ ಪೊಲೀಸ್ ಸ್ಟೇಷನ್ ಗಮನಕ್ಕೆ ಈ ಘಟನೆ ಬಗ್ಗೆ ಕಂಪ್ಲೇಂಟ್ ಕೊಡಲಿಲ್ಲ. ಪೋಷಕರು ಆಗಲಿ, ಶಾಲೆ ಕಾರ್ಯನಿರ್ವಾಹಕರು ಆಗಲಿ, ಯಾರು ಅಡ್ಮಿನಿಸ್ಟ್ರೇಷನ್ ಆಗಲಿ, ಯಾರು ಕೂಡ ಈ ಘಟನೆಯನ್ನು ರಿಪೋರ್ಟ್ ಮಾಡಿಲ್ಲ. ಏನೇ ಆಗಲಿ ಕಣ್ರಿ, ಈ ವಿಚಾರ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಸಚಿವರು ಕೂಡ ಮಾತನಾಡಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು. ಇಂತಹ ಘಟನೆಗಳು, ನಾನು ಎಲ್ಲ ಗುರುವೃಂದದವರಿಗೆ ಈ ಮುಖಾಂತರ ಮನವಿಯನ್ನು ಮಾಡಿಕೊಳ್ತೀನಿ. ಎಲ್ಲೆಯನ್ನು ಮೀರಿದಂತಹ ಹುಡುಗಾಟ ಆಡಬೇಕಾದ್ರೆ ಅದು ವಿದ್ಯಾರ್ಥಿಗಳು ಅಥವಾ ಮಕ್ಕಳಿಂದ ಮಾತ್ರ ಸಾಧ್ಯ ಆದರೆ ಅದನ್ನು ತಿದ್ದಿ ಬುದ್ಧಿ ಕಲಿಸುವಂಥ ಪ್ರಯತ್ನ ಮಾಡಿ ಹೊರತು ಈ ರೀತಿಯಾದಂತಹ ಒಂದು ದೌರ್ಜನ್ಯ ಕೃತ್ಯವನ್ನು ದಯವಿಟ್ಟು ಮಾಡಬೇಡಿ. ಮಕ್ಕಳ ಮನಸ್ಸು ಎಳೆಯದ್ದು, ಎಳೆ ಹೂವುಗಳ ಹಾಗಾಗಿ ಆ ಬಿಳಿ ಹಾಳೆ ಮೇಲೆ ನೀವು ಏನನ್ನು ಬೇಕಾದರೂ ಬರಿಬಹುದು. ಆ ಒಂದು ಕಲೆ, ಅಥವಾ ನೀವು ಕಲೆ ಆಗಿದ್ರೆ ಅದು ಕಲೆ ಆಗುತ್ತೆ. ಒಂದು ಸುಂದರವಾದಂಥ ಶಿಲ್ಪವನ್ನು ಬರೆದ್ರೆ ಅಥವಾ ಸುಂದರವಾದಂಥ ಒಂದು ಕಲಾಕೃತಿಯನ್ನು ಬರೆದ್ರೆ ಖಂಡಿತವಾಗಿ ಅವರ ಭವಿಷ್ಯ ಉಜ್ವಲವಾಗುತ್ತೆ. ಬಹುಶಃ ಈ ಮಾತನ್ನು ಎಲ್ಲ ಶಿಕ್ಷಕರು ಕೂಡ ಉಳಿಸ್ಕೊಂಡ್ರೆ, ಕಲ್ತ್ಕೊಂಡ್ರೆ, ಈ ಥರದ ಒಂದು ನಡೆಯನ್ನು ಅನುಸರಿಸದೇ ಇದ್ದರೆ ಬಹಳಷ್ಟು ವಿದ್ಯಾರ್ಥಿಗಳು ಮತ್ತಷ್ಟು ಉತ್ಕೃಷ್ಟರಾಗೋದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತ ಹೇಳ್ತಾ ಈ ಒಂದು ವಿಶೇಷ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.